ಇನ್ನು ದೇವಾಲಯಗಳ ಸ್ವರ್ಗ ಗದಗದ ಲಕ್ಕುಂಡಿಯಲ್ಲಿ ಏನು ಉತ್ಖನನ ನಡೀತಾ ಇತ್ತು, ಇದು ನಿಧಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಮಹತ್ವವನ್ನು ಪಡೆದುಕೊಂಡು ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ದೇವಾಲಯಗಳ ಸ್ವರ್ಗ ಗದಗದ ಲಕ್ಕುಂಡಿಯಲ್ಲಿ ಇದೀಗ ನಿಧಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನಕ್ಕೆ ಕೇಂದ್ರ ಪುರಾತತ್ವ ಕೂಡ ಇದೆ. ಹಾಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಇದೀಗ ಉತ್ಖನನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಉತ್ಖನನ ಆರಂಭಿಸಿರುವ ಸ್ಥಳದಲ್ಲಿ ಸಿಸಿಟಿವಿ ಕೂಡ ಅಳವಡಿಕೆ ಮಾಡಲಾಗಿದೆ. ಏನು ದೇವಾಲಯಗಳ ಸ್ವರ್ಗ ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಸಿಕ್ಕಿರೋದ್ರಿಂದ ಅಂದ್ರೆ ನಿಧಿ ಸಿಕ್ಕಿರೋದ್ರಿಂದ ಇದರ ಮಹತ್ವ ಏನು ಅನ್ನೋ ಉತ್ಖನನ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಇದೀಗ ಉತ್ಖನನ ನಡೆಸುವುದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಉತ್ಖನನಕ್ಕೆ ಕೇಂದ್ರ ಪುರಾತತ್ವ ಇದೆ ಇಲಾಖೆಯಿಂದ ಅನುಮತಿ ಕೂಡ ಪಡೆಯಲಾಗಿದೆ. ಹಾಗೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬೆನ್ನಲ್ಲೇ ಇದೀಗ ಉತ್ಖನನಕ್ಕೆ ಕ್ಷಣಗಣನೆ ಶುರು ಆಗೋಗಿದೆ. ನೋಡಿ, ಒಂದು ಕಡೆ ಗಮನಿಸ್ತಾ ಇದ್ದೀರಾ ನಿಧಿ ಪತ್ತೆ ಆಗಿರೋದು, ಇನ್ನೊಂದು ಕಡೆ ಅದನ್ನ ಏನು ಕಾರ್ಯರೂಪಕ್ಕೆ ತರಬೇಕು ಉತ್ಖನನ ಅಂದ್ರೆ ಅಲ್ಲಿ ಎಲ್ಲೆಲ್ಲಿ ಪಾಯಿಂಟ್ ಮಾಡಿರ್ತಾರೆ ಅದನ್ನೆಲ್ಲ ಕೂಡ ಅಗಿಯೋ ಅಂಥದ್ದು, ಅಂದ್ರೆ ಅಲ್ಲಿ ಸಿಗಬಹುದು ನಿಧಿ ಇನ್ನೂ ಹೆಚ್ಚಿನದಾಗಿ ಅಥವಾ ಇರೋದನ್ನೇ ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬೆನ್ನಲ್ಲೇ ಉತ್ಖನನಕ್ಕೆ ಇದೀಗ ಕ್ಷಣಗಣನೆ ಶುರುವಾಗ್ತಾ ಇದೆ, ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಶ್ರೀ ಕೋಟೆ ವೀರಭದ್ರೇಶ್ವರಿ ದೇವಸ್ಥಾನ ಬಳಿ ಉತ್ಖನನ ನಡೀತಾ ಇದೆ. ಈ ಉತ್ಖನನ ಆರಂಭಿಸುವುದಕ್ಕೆ ಏನು ಅಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಆ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಿ ಏನು ನಡೆಯುತ್ತೆ ಏನಿಲ್ಲ ಪ್ರತಿಯೊಂದನ್ನು ಕೂಡ ಪ್ರೂಫ್ ಸಮೇತ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ದೇವಾಲಯದ ಸ್ವರ್ಗದ ಗದಗದ ಲಕ್ಕುಂಡಿಯಲ್ಲಿರುವಂತಹ ಉತ್ಖನನ ಕಾರ್ಯವನ್ನು ಪೂರ್ಣಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.